ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗಂಟ್ಲು ಕಟ್ಟಿದೆ, ಬೇಜಾರು ಮಾಡ್ಕೊಬಿಡೆ. ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಡೌಟ್ ಇರುತ್ತೆ, ಗುರು ತಮ್ಮೇಲೆ ಹೆಂಗೆ ಮಾಡೋದು, ತಮ್ಮೇಲೆ ಮಾಡೋದು ಸಿಂಪಲ್ ಆಗಿರೋ ತಮ್ಮೇಲೆ ಮಾಡೋಕ್ಕೆ ಬರ್ತೀರಲ್ಲ ಒಬ್ರೊಬ್ರಿಗೆ. ಅದನ್ನ ನೀವೆಲ್ಲ ಇನ್ ಶಾರ್ಟ್ ಮ್ಯಾಕ್ಸಿಮಮ್ ಎಡಿಟಿಂಗ್ ಯೂಸ್ ಮಾಡ್ತಿರ್ತೀರ. ನನ್ನ ಪ್ರಕಾರ ಸ್ವಲ್ಪ ಜನ ಹೇಳ್ತಿರ್ತಾರೆ ಎಡಿಟಿಂಗಿಗೆ ಅಡಾಬ್ ಕಲ್ತಿರ್ಬೇಕು, ಅದು ಕಲ್ತಿರ್ಬೇಕು. ಓಕೆ ಗುರು, ಅವೆಲ್ಲ ಕಲ್ತಿರ್ಬೇಕು. ಬಟ್ ನಾವು ನಮ್ಮದೇ ಇರೋ ರಿಸೋರ್ಸ್ನ ಸಣ್ಣದಾಗಿ ಯೂಸ್ ಮಾಡಿಕೊಂಡು ಯಾವ ಥರ ಒಂದು ದೊಡ್ಡದಾಗಿ ಇಂಪ್ಯಾಕ್ಟ್ ಮಾಡಬೇಕು. ಯಾಕೆಂದರೆ ಎಲ್ಲರಿಗೂ ಪ್ರೀಮಿಯಮ್ಮು ಪರ್ಚೇಸ್ ಮಾಡೋ ಎಬಿಲಿಟಿ ಇರಲ್ಲ. ಮೀನ್ಸ್ ಪರ್ಚೇಸಿಂಗ್ ಪ್ಯಾರಿಟಿ ನಮ್ಮ ಇಂಡಿಯಾದಲ್ಲಿ ಅಷ್ಟಾಗಿ ಇಲ್ಲ. ಎಲ್ಲರಿಗೂ ಇಂಡಿಯಾ ಸಮಾನ ಇಲ್ಲ. ಒಬ್ಬ ಶ್ರೀಮಂತನೂ ಅಷ್ಟೇ ಖರ್ಚು ಮಾಡೋಕ್ಕಾಗಲ್ಲ, ಒಬ್ಬ ಬಡವನು ಖರ್ಚು ಮಾಡಿ ಅದನ್ನ ತಗೊಳಕ್ಕಾಗಲ್ಲ ತಾನೆ. ಅದೇ ರೀತಿ ನಾನು ಇವತ್ತು ಸಿಂಪಲ್ಲಾಗಿ ಇನ್ಶಾರ್ಟ್ ಉಪಯೋಗಿಸ್ಕೊಂಡು ಒಂದು ಬಿರಿಯಾನಿಗೆ ತಮ್ಮೇಲೆ ಮಾಡೋಕ್ಕೆ ಹೋಗ್ತಿದ್ದೆ. ಅಂದರೆ ಯಾವ ಥರ ಮಾಡೋದು ಅಂತ ನಿಮಗೆ ಇವತ್ತು ಹೇಳ್ತೀನಿ ನೋಡಿ. ನೋಡಿ, ಫಸ್ಟ್ ಆಫ್ ಆಲು ಇನ್ಶಾರ್ಟ್ ಓಪನ್ ಮಾಡಿದಾಗ ಈ ಥರ ಬರುತ್ತೆ. ಇದು ವಿಡಿಯೋ ಎಡಿಟಿಂಗಿಗೆ, ಇದು ಫೋಟೋ ಎಡಿಟಿಂಗಿಗೆ, ಇದು ಕಾಲೇಜ್ಗೆ. ಸೊ ನಾವು ತಮ್ಮೇಲೆ ಮಾಡೋದ್ರಿಂದ ವಿಡಿಯೋ ಅವಶ್ಯಕತೆ ಇಲ್ಲ. ಸೊ ಐ ಓಪನ್ ಫೋಟೋ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ತುಂಬ ಇನ್ಶಾರ್ಟ್ಸಲ್ಲಿ ಯಾವ್ಯಾವ ಥರ ಅಡ್ವಾನ್ಸ್ ಲೆವೆಲ್ ತಮ್ಮೇಲೆ ನಾನು ಮಾಡಿದ್ದೀನಿ ಅಂತ ಇನ್ಶಾರ್ಟಲ್ಲಿ ತೋರಿಸುತ್ತೆ. ಇದು ಯಾವ್ದಾದ್ರು ಬೇರೆದಲ್ಲ. ಓಕೆ ನೋಡಿ, ಇವೆಲ್ಲ ಇನ್ಶಾರ್ಟ್ಸಲ್ಲೇ ಮಾಡಿದ್ದು. ಒಂದೊಂದು ಡಿಲೀಟ್ ಆಗಿದ್ದಾವೆ. ನೋಡಿ, ಇದು ಇನ್ಶಾರ್ಟಲ್ಲಿ, ಸಾರಿ ಇದು. ಓಕೆ, ಈಗ ಫೋಟೋಗೆ ಹೋದ್ರೆ ಒಂದು ನ್ಯೂ ತಗೊಂಡು ಬ್ಲ್ಯಾಂಕ್ ತಗೊಂಡು ಕಾಣುವಾಗ ಹೋಗಿ ತಮ್ಮೇಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಇಷ್ಟ ಆಯಿತಾ? ಅದಾದಮೇಲೆ ನೀವು ಯಾವ್ದು ಮಾಡಬೇಕು, ಮೀನ್ಸ್ ನಿಮ್ಮ ಫೋಟೋ ಆಗಿರ್ಬೋದು, ಅದು ಸೆಲೆಕ್ಟ್ ಮಾಡೋಕ್ಕೆ ಫಿಪ್ಗೆ ಹೋಗಿ ಈ ಫೋಟೋ ಬೇಕಾ ಸೆಲೆಕ್ಟ್ ಮಾಡಿ ಹೋಗಿ ಇಲ್ಲಿ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಳ್ಳಿ. ಈ ಥರ ಮಾಡಿ. ಈಗ ಮಾಸ್ಕಿಂಗ್ ಎಲ್ಲ ಈ ಥರದಲ್ಲಿ ಮಾಡೋದು. ದೆನ್ ಈಗ ನಿಮಗೇನೋ ಟೆಕ್ಸ್ಟ್ ಬೇಕಾ, ಟೆಕ್ಸ್ಟಿಗೆ ಹೋಗಿ. ಇಲ್ಲಿ ನಾನು ಏನಂತೆ ಮಶ್ರೂಮ್ ಗ್ರೇ ವಿತ್. ನೋಡಿ, ಇದೆಲ್ಲ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು. ನನಗೆ ಈಗ ನಿಮಗೆ ಒಂದೇ ಇದರಲ್ಲಿ ವಿತ್ತು. ಇನ್ನೊಂದು ಟೆಕ್ಸ್ಟಿಗೆ ಹೋಗಿ ಕನ್ನಡ ಹಾಕೊಳ್ಳಿ, ತೊಗರಿ ಬೇಳೆ. ಈಗ ನೋಡಿ, ನಾನು ಡಿಫ್ರೆಂಟ್ ಮಾಡೀನಿ. ವಿತ್ ಬೇರೆ, ಮಶ್ರೂಮ್ ಗ್ರೇ ಬೇರೆ, ಈ ಥರ ಮಾಡೀನಿ ಇಲ್ಲಿ. ಬಟ್ ಇದಕ್ಕೆಲ್ಲ ನನಗೆ ಟೆಕ್ಸ್ಟು ಬೇರೆ ಬೇಕು, ಬೇರೆ ಕಲರ್ ಇರಬೇಕು, ಇದು ಬೇರೆ ಕಲರ್ ಬೇಕು. ಅದಕ್ಕೋಸ್ಕರ ಇದಕ್ಕೆ ಹೋಗಿ ನಿಮಗೆ ಬೇಕಾಗಿ ಸೆಲೆಕ್ಟ್ ಮಾಡೋಕ್ಕೆ ಇಲ್ಲಿ ನೋಡಿ, ಇದು ಕಲರಿಂಗು. ಇದು ಈ ಥರ ತೊಗರಿ ಬೇಳೆ, ಈ ಥರ ಇದಾಯಿತು. ಇದು ಇಲ್ಲಿ. ಈಗ ನೋಡಿ, ಇದು ನಂಗೆ ಬೇಕು, ಅದು ಯಾವ್ದಾದ್ರು ಬೇರೆ ಸೆಲೆಕ್ಟ್ ಮಾಡ್ತೀನಿ. ವಿತ್ತು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ನೋಡಿ, ಆಯಿತಾ? ಇದು ಆಯಿತಾ? ಇದು ಮಶ್ರೂಮ್ ಗ್ರೇ, ಇದು ತೊಗರಿಬೇಳೆ ವಿತ್. ನೋಡಿ, ಸಿಂಪಲ್ಲಾಗಿ ನೀವೇನೇ ಒಂದು ಇಮೇಜು ಟೆಕ್ಸ್ಟು ಉಪಯೋಗಿಸ್ಕೊಂಡು ಈ ಥರ ಮಶ್ರೂಮ್ ಗ್ರೇಗೆ ತಮ್ಮೇಲೆ ರೆಡಿ ಮಾಡಿ. ನೋಡಿ ಯಾವ ಥರ ಚೆನ್ನಾಗಿದೆ. ಇದಕ್ಕೆ ಏನಾದ್ರು ಟೈಟಲ್ ಮಾಡಬೇಕು ಅಂದರೆ ಮಾಡಿ ನೋಡಿ, ತಿನ್ನಿ ನೋಡಿ, ಅದರ ಒಂದು ಟೈಟಲ್ ಹಾಕಿ ನೋಡಿ. ಈಗ ಸೂಪರ್ ಟೇಸ್ಟ್ ಅಂತ ಒಂದು ಇದಾಗ್ತದೆ. ಸೂಪರ್ ಟೇಸ್ಟ್ ಅಂತ ಒಂದು ಹಾಕ್ತೆ. ಇದಕ್ಕೆ ಬೇರೆ ಟೆಕ್ಸ್ಟ್ ಹಾಕ್ತೀನಿ ನಾನು. ಬೇರೆ ಟೆಕ್ಸ್ಟ್ ಇದು ಹಾಕ್ತೀನಿ. ಇದು ಬೇಡ ಅಂದರೆ ಇದು ಹಾಕ್ತೀನಿ. ನೋಡಿ, ಇದು ಚೆನ್ನಾಗಿರೋದು ಒಂದು ಹಾಕೋದು, ಇದು ಹಾಕೋದು ಸೂಪರ್ ಟೇಸ್ಟು. ಯಾವ ಥರ ಐತೆ ಸೂಪರ್ ಟೇಸ್ಟ್ ನೋಡಿ. ಇದು ಬೇರೆ ಕಲರಲ್ಲಿ ಕೊಡ್ಬೋದು. ಈಗ ಹೋಗಿ ಇಲ್ಲಿ ಕಲರಿಗೆ ಹೋಗಿ ಇದು ಕೊಡೋದು ನೋಡಿ, ಈ ಥರ ನೋಡಿ. ಈಗ ಅದನ್ನೊಂದು ಇಮೇಜ್ ಇಲ್ಲ, ಒಂದೊಂದು ಪಾತ್ರೆ ಒಳಗೆ ಇರೋ ಥರ ಕನ್ಸಿಡರಿಂಗ್ ಮಾಡೋದು ಅಂದರೆ ಮಾಸ್ಕಿಂಗ್ ಈ ಥರ ಮಾಡೋದು. ಮಾಸ್ಕಿಂಗ್ ಆ ಥರ ಮಾಡಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಮಶ್ರೂಮ್ ಗ್ರೇ ವಿತ್ ತೊಗರಿಬೇಳೆ ಸೂಪರ್ ಟೇಸ್ಟ್. ಇದು ಆಲ್ಮೋಸ್ಟ್ ಪೀಪಲ್ ಎಲ್ಲ ಇಷ್ಟಪಡ್ತಾರೆ, ಚೆನ್ನಾಗಿ ನೋಡ್ತಾರೆ. ಈಗ ನಿಮಗೆ ವೈಟ್ ಇದೆ, ನಿಮಗೆ ವೈಟ್ ಬೇಡ, ಬೇರೆ ಬ್ಯಾಕ್ಗ್ರೌಂಡ್. ಆಗೇನು ಮಾಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ.
ಅಲ್ಲಿಗೆ ಹೋಗಿ ಇದು ಕೊಟ್ಟರೆ ಬ್ಲ್ಯಾಕ್ ಆಗುತ್ತೆ. ಈಗ ನೋಡಿ ಇದು ಈ ಥರ ಮಾಡುತ್ತೆ. ಇದಕ್ಕಿಂತ ವೈಟೇ ಚೆನ್ನಾಗಿರುತ್ತಾನೆ, ವೈಟೇ ಚೆನ್ನಾಗಿದೆ, ಅದನ್ನೇ ಹಾಕ್ತೀನಿ ನಾನು ಅದಕ್ಕೆ. ಸೊ ಬ್ಯಾಕ್ಗ್ರೌಂಡ್ ಹೋಗಿ ವೈಟ್ನ ಸೆಲೆಕ್ಟ್ ಮಾಡಿದೆ ನಾನು. ಸೊ ಅದು ಬಿಟ್ಟರೆ ನೀವು ಇವನು ಬ್ಯಾಕ್ಗ್ರೌಂಡ್ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈ ಥರ ಬ್ಯಾಕ್ಗ್ರೌಂಡ್ ಹೆಂಗೆ ಕೊಡೋದು ನೋಡಿ, ಈ ಥರ ಬ್ಯಾಕ್ಗ್ರೌಂಡ್ ಹೆಂಗೆ ಕೊಡೋದು, ಇದು ಈ ಥರ ಬ್ಯಾಕ್ಗ್ರೌಂಡ್ ಆಯಿತು. ಬ್ಯಾಕ್ಗ್ರೌಂಡ್ ಹೋಗಿ ಈಗ ಇಮೇಜ್ ನೀವೇನೋ ಒಂದು ಇಮೇಜ್ ಹಾಕಿರ್ತೀರ, ಹಿಂದೆ ಮಶ್ರೂಮ್ ಇಮೇಜ್ ಇರುತ್ತೆ, ಈ ಇಮೇಜ್ ಇರುತ್ತೆ, ಈ ಇಮೇಜ್ ಹಂಗೆ ಹಾಕೋದು ನೋಡಿ, ಈ ಇಮೇಜು ಆ ಇಮೇಜಲ್ಲಿ ಡಿಫ್ರೆಂಟು ಇದು ಈ ಥರ ಬರುತ್ತೆ, ಫುಲ್ ಹಿಂದೆ ಈ ಥರ ಬರುತ್ತೆ. ಈ ಥರ ಬೇಡ, ನಂಗೆ ಸಿಂಪಲಾಗಿ ಜಾತ್ರೆ ಮಾಡ್ಕೊಳ್ಳೋದು ಬೇಡ, ಈ ಥರ ನೀಟಾಗಿ ಮಾಡಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಒಂದು ತಮ್ಮೇಲಲ್ಲಿ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಅಡ್ವಾನ್ಸ್ ಲೆವೆಲ್ ಮುಂದೆ ಹೇಳ್ಕೊಡ್ತೀನಿ, ಯಾವ್ಯಾವ ಥರ ಇನ್ ಶಾರ್ಟಲ್ಲೇ ಅಡ್ವಾನ್ಸ್ ಲೆವೆಲ್, ಇವನ್ ಧ್ರುವ ರಾತ್ರಿ ಲೆವೆಲ್ ಎಡಿಟಿಂಗ್ ತಮ್ಮೇಲ್ನ ಇನ್ ಶಾರ್ಟಲ್ಲೇ ಮಾಡ್ಬೋದು. ಗೊತ್ತಾಯ್ತಾ? ನೀವೇನು ಟೆನ್ಷನ್ ಮಾಡಬೇಡಿ. ಈ ಥರ ಫಸ್ಟ್ ಇನಿಷಿಯಲಾಗಿ ಒಂದು 2, 3, 4, 5 ತಮ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ, ಅದಾದಮೇಲೆ ಗೊತ್ತಾಗುತ್ತೆ ನಿಮಗೆ ತಮ್ನೇಲ್ ಯಾವ ಥರ ಮಾಡೋದು ಅಂತ. ದೆನ್ ಇದೇ ರೀತಿ ಕ್ರಿಯೇಟಿವ್ ಆ್ಯಂಡ್ ಇನ್ಫಾರ್ಮೇಟಿವ್ ಕಂಟೆಂಟ್ಗಾಗಿ ಕ್ವಿನ್ಸ್ ಪ್ರೋಸೆಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ಯಾವಾಗ ಹೊಸ ವೀಡಿಯೋ ಬಿಡ್ತೀವಲ್ಲ ಫಸ್ಟ್ ಬರೋದು ನಿಮಗೆ ಬರುತ್ತೆ. ಅದಾದಮೇಲೆ ನೀವು ನಮ್ಮ ವೀಡಿಯೋ ನೋಡಿ ತುಂಬ ಇನ್ಫಾರ್ಮೇಟಿವ್ ಆಗ್ಬೋದು. ಆ್ಯಂಡ್ ಒಳ್ಳೆ ಕುಕ್ಕಿಂಗ್ ವೀಡಿಯೋಸ್ಗಳು ಬರ್ತಾ ಇರ್ತವೆ, ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ತಿಂತಾ ಇರಿ. ಬಾಯ್.